ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 12 ಪಾಯಿಂಟ್ಸ್ ಡೌನ್ ಆಗಿ 57,794 ಕ್ಲೋಸ್ ಆಗಿದೆ. ನಿಫ್ಟಿ 9 ಪಾಯಿಂಟ್ಸ್ ಡೌನ್ ಆಗಿ 17,203 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 18 ಪಾಯಿಂಟ್ಸ್ ಗೈನ್ ಆಗಿ 35,063 ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪು 0.19% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 0.21% ಗೈನ್ ಆಗಿದೆ. ಇವತ್ತಿನ ಮಾರ್ಕೆಟ್ ಆಕ್ಟಿವಿಟಿ ಕಂಪ್ಲೀಟ್ ಆಗಿ ರೇಂಜ್ ಬೌಂಡಲ್ಲೇ ಇದೆ. ಇವತ್ತೇ ಅಂತಲ್ಲ, ಲಾಸ್ಟ್ ಫ್ಯೂ ಟ್ರೇಡಿಂಗ್ ಸೆಷನ್ ಆಲ್ಮೋಸ್ಟ್ 28 ಡಿಸೆಂಬರಿಂದ ಲೆಸ್ ದ್ಯಾನ್ 100 ಪಾಯಿಂಟ್ಸ್ ರೇಂಜಲ್ಲೇ ಮೂವ್ ಆಗ್ತಿದೆ. ಇವನ್ ಬ್ಯಾಂಕ್ ನಿಫ್ಟಿನೂ ನಿಯರ್ ಟು 800 ಪಾಯಿಂಟ್ಸ್ ಝೋನಲ್ಲಿ ರೇಂಜ್ ಬೌಂಡ್ನಲ್ಲೇ ಇದೆ. ಆದರೆ 2 ಟ್ರೇಡಿಂಗ್ ಸೆಷನಿಂದ ಇಂಟ್ರಾಡೇಯಲ್ಲಿ ಒಂದು ಹ್ಯೂಜ್ ವಾಲಿಟಿಲಿಟಿ ಅಂತೂ ಕಾಣಿಸಿದೆ. ಇವತ್ತು ಮಂತ್ಲಿ ಆ್ಯಂಡ್ ಇಯರ್ಲಿ ಎಕ್ಸ್ಪೈರಿ ಆದ್ರೂ ಇವತ್ತಿನ ಮಾರ್ಕೆಟ್ ಒಂದು ಹ್ಯೂಜ್ ಆಕ್ಟಿವಿಟಿ ಅಂತೂ ಕಾಣಿಸಲಿಲ್ಲ. ಮೋಸ್ಟ್ಲಿ ರೇಂಜ್ ಬೌಂಡ್ನೆಸ್ನಲ್ಲಿ ಮಾರ್ಕೆಟ್ ಮೇಂಟೈನ್ ಮಾಡಿವೆ. ತುಂಬ ದಿವಸದಿಂದ FIS ಸೆಲ್ ಮಾಡ್ತಾನೆ ಇದ್ದಾರೆ, ಅದು ನಮ್ಗೆ ಗೊತ್ತಾಗಿರೋದು. ಇವನ್ DIS ಬೈ ಮಾಡ್ತಾನೆ ಇದ್ದಾರೆ. ನಿನ್ನೆ FIS ಆ್ಯಂಡ್ DIS ಆಕ್ಟಿವಿಟಿ ನೆಟ್ ನಮಗೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ 32 crores ನಿಯರ್ಲಿ ನೆಟ್ ಫ್ಲೋ ಇನ್ಫ್ಲೋ ಆಗಿದೆ. ಅಬೌವ್ 17,000 ವಿತ್ ರೆಸ್ಪೆಕ್ಟ್ ಆಪ್ಷನ್ ಚೈನ್ ನೋಡುವಾಗ 17,200 ಅಬೌವ್ ಬರ್ತಿದ್ರೆ 17,500 ವರೆಗೂ ಮಾರ್ಕೆಟ್ ಮೂವ್ ಆಗೋದಕ್ಕೆ ಪಾಸಿಬಿಲಿಟಿ ಇರುತ್ತೆ ಅಂತ ಡೇಟಾ ಅಂತೂ ಕಾಣಿಸ್ತಾ ಇದೆ. ಆದರೆ ಚಾರ್ಟ್ ಪರವಾಗಿ 17,250 ವರೆಗೂ ಮಲ್ಟಿಪಲ್ ಟೈಮ್ಸ್ ಮಾರ್ಕೆಟ್ ಪ್ರೀವಿಯಸ್ ಆಗಾನು ಅಂಡ್ ಮೀನ್ಸ್ ಇವತ್ತೂ ಮಾರ್ಕೆಟ್ ರಿಜೆಕ್ಟ್ ಆಗಿದೆ. ಇಂಪಾರ್ಟೆಂಟ್ ಲೆವೆಲ್ ಯಾವುದೋ ಒಂದು ಲೆವೆಲ್ನ ಬ್ರೇಕ್ ಮಾಡಿ ಅಬೋವ್ ಆರ್ ಬಿಲೋ ಕ್ಲೋಸ್ ಆಗ್ತಾ ಇರೋವಾಗಲೇ ನಮಗೆ ಫರ್ದರ್ ಆಗಿ ಮಾರ್ಕೆಟ್ ಆಕ್ಟಿವಿಟಿ ಕಾಣಿಸುತ್ತೆ. ಆಸ್ ಆಫ್ ನೌ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಎರಡೂ ಒಂದು ರೇಂಜ್ ಬೌಂಡ್ನೆಸ್ನೇ ಮೇಂಟೈನ್ ಮಾಡ್ತಿವೆ. ಈ ಥರ ಇದ್ದರೆ ಮಾರ್ಕೆಟ್ ರೇಂಜ್ ಬೌಂಡ್ನೆಸ್ನ ಮೇಂಟೈನ್ ಮಾಡ್ತಿದೆ ಅಂತ ನಮ್ಗೆ ಗಮನಿಸಿದ್ರೆ IT ಸ್ಟಾಕ್ಸ್ನಲ್ಲಿ ತುಂಬ ದಿವಸದಿಂದನೂ ಒಳ್ಳೆ ರ್ಯಾಲಿ ಕಾಣಿಸ್ತಾ ಇದೆ. ಇಲ್ಲಿಂದ ಸ್ವಲ್ಪ ದಿವಸಗಳಿಂದ ಬ್ಯಾಕು ಮಾರ್ಕೆಟ್ ಫಾಲ್ ಆದಾಗ ಫಾಲ್ನಲ್ಲಿ ನಾವು ಯಾವ ಥರ ಸ್ಟಾಕ್ಸ್ನ ಬೈ ಮಾಡಬೇಕು ಅಂತ ಅನ್ಕೊಳ್ಳೋವಾಗ ಸೇಫ್ ಸೈಡ್ ಇರ್ತಾ ಮಾರ್ಕೆಟ್ ಬೀಳ್ದಾಗ ಈ ಸ್ಟಾಕ್ಸ್ ತುಂಬ ಜಾಸ್ತಿ ರ್ಯಾಲಿ ಆಗೋ ಸ್ಟಾಕ್ಸ್ ಅಂದರೆ IT ಸ್ಟಾಕ್ಸ್ ಅಂತ ಅನ್ಕೊಂಡು 2 IT ಸ್ಟಾಕ್ಸ್ನ ನಮ್ಗೆ ವಿಡಿಯೋಲಿ ಸಜೆಸ್ಟ್ ಮಾಡಿದ್ವಿ. ಸ್ಟಿಲ್ ಇವಾಗ್ಲೂ ಪ್ರೆಸೆಂಟ್ ಲೆವೆಲಿಂದಾನು ಕಂಪ್ಯಾರಿಟಿವ್ ಟು ಸೆಕ್ಟರ್ಸ್ IT ಸೆಕ್ಟರ್ಸಲ್ಲಿರೋ ಸ್ಟಾಕ್ಸಲ್ಲಿ ಸ್ಟಿಲ್ ಬೆಟರ್ ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡ್ತೀವಿ. ಅದೇ ಇಯರ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ IT ಇಂಡೆಕ್ಸ್ ನಿಯರ್ಲಿ 57% ಬೆಳೆದಿದೆ. ಬಟ್ ಬ್ಯಾಂಕ್ ನಿಫ್ಟಿ ಕೇವಲ 12% ಮಾತ್ರ ಬೆಳೆದಿದೆ. ಸೊ ಬ್ಯಾಂಕಿಂಗ್ ಸ್ಟಾಕ್ಸ್ ಜಾಸ್ತಿ ಬೆಳೆದಿಲ್ಲ ಅಲ್ವಾ. IT ಸ್ಟಾಕ್ಸ್ ತುಂಬಾ ಗೈನ್ ಆಗಿರೋದ್ರಿಂದ IT ಸ್ಟಾಕ್ಸ್ ನಲ್ಲಿ ಕರೆಕ್ಷನ್, ಬ್ಯಾಂಕ್ ಸ್ಟಾಕ್ಸ್ ನಲ್ಲಿ ರ್ಯಾಲಿ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂದ್ರೆ ಎಸ್, ಆ ತರನೂ ಮಾಡಬಹುದು. ಬಟ್ ಇತರ ಸೆಕ್ಟರ್ಗೆ ಸಂಬಂಧಿಸಿರುವ ಕಂಪನೀಸ್ಗೆ ಅಂದ್ರೆ IT ಸೆಕ್ಟರ್ಗೆ ಸಂಬಂಧಿಸಿರೋ ಕಂಪನಿಯಲ್ಲಿ ಅವ್ರ ರಿಸಲ್ಟ್ಸ್ ಅನ್ನು ಗಮನಿಸ್ತಾ ಇದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪಾರಿಸನ್ ಅಲ್ಲಿ ಬೆಟರ್ಮೆಂಟ್ ತೋರಿಸ್ತಾ ಇದೆ. ಬೇರೆ ಸೆಕ್ಟರ್ಸ್ ಇರೋ ಕಂಪನಿಲಿ IT ಸ್ಟಾಕ್ಸ್ ತರ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ. ಅದರಿಂದಾನೇ ಬೇರೆ ಸೆಕ್ಟರ್ಸ್ ನ ಹೋಲಿಕೆ ಮಾಡಿದ್ರೆ ಇಯರ್ IT ಸೆಕ್ಟರ್ಸ್ ನಮಗೆ ಒಳ್ಳೆ ಸ್ಟ್ರಾಂಗ್ ರ್ಯಾಲಿ ಅಂತೂ ಕಾಣಿಸಿದೆ. ಅದರಿಂದಾನೇ ಸ್ಟಿಲ್ ಅಗೈನ್ ಯಾವಾಗಲಾದ್ರೂ ಮಾರ್ಕೆಟ್ ಅಲ್ಲಿ ಒಂದು ಸಡನ್ ಫಾಲ್ ಕಾಣಿಸಿದಾಗ ಒಂದು ರೀಸನ್ ಸಿಕ್ಕಿದಾಗ IT ಸ್ಟಾಕ್ಸ್ ವಾಚ್ ಲಿಸ್ಟ್ ನಲ್ಲಿ ಆಡ್ ಮಾಡಿಕೊಂಡು ಫಸ್ಟ್ ಪ್ರಿಯಾರಿಟಿ ಕೊಡೋದಕ್ಕೆ ಪ್ರಯತ್ನ ಮಾಡಿ. IT ಸ್ಟಾಕ್ಸ್ ಜೊತೆಗೆ ಪ್ರೆಸೆಂಟ್ ಇರೋ ಥೀಮ್ಸ್ ಲೈಕ್ ಶಾರ್ಟ್ ಟರ್ಮ್ ಥೀಮ್ ಯಾವ್ದಾದ್ರು ಪ್ಲೇ ಮಾಡಬೇಕು ಅಂತ ಅನ್ಕೊಳ್ಳೋವಾಗ ಈಗ ವೈರಸ್ ರಿಲೇಟೆಡ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಲ್ವಾ, ಅಪ್ಡೇಟ್ಸ್ ಅಂತೂ ಬರ್ತಿದೆ. ಇದು ರಿಲೇಟೆಡ್ ಆಗಿ ಹಾಸ್ಪಿಟಲ್ಗೆ ಎಷ್ಟು ಬೆನಿಫಿಟ್ ಇರುತ್ತೆ ಅಂತ ಗೊತ್ತಿಲ್ಲ, ಬಿಕಾಸ್ ಸೀರಿಯಸ್ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತಂತ ಎಲ್ಲೂ ಡೇಟಾ ಕಾಣಿಸ್ತಾ ಇಲ್ಲ. ಆದರೆ ಟೆಸ್ಟಿಂಗ್ಸ್ ಬೆಳೆಯೋದಕ್ಕೆ ಜಾಸ್ತಿ ಇದೆ, ಪಾಸಿಬಿಲಿಟಿ ಇರುತ್ತೆ. ಡಯಾಗ್ನೋಸ್ಟಿಕ್ ಲ್ಯಾಬ್ ಲೈಕ್ ಪ್ಯಾಥ್ಲಾಗ್ ಲ್ಯಾಬ್ಸ್ ಆದರೂ, ಮೆಟ್ರೋಪೊಲಿಸ್ ಅವರಾದ್ರು. ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ಸು ವೈರಸ್ ರಿಲೇಟೆಡ್ ಆಗಿ ರೆವಿನ್ಯೂಸ್ ಅಂಡ್ ಪ್ರಾಫಿಟಬಿಲಿಟಿನೂ ಸ್ವಲ್ಪ ಇಂಪ್ರೂವ್ ಆಗೋದಕ್ಕೆ ಪಾಸಿಬಿಲಿಟಿ ಅಂತೂ ಇರುತ್ತೆ. ಇದಕ್ಕೆ ಪ್ಯಾರಲಲ್ ಆಗಿ ಫಾರ್ಮಾ ಸ್ಪೇಸ್ನಲ್ಲೂ ಪರ್ಟಿಕ್ಯುಲರ್ ಸ್ಟಾಕ್ಸ್ ಲೈಕ್ ಫೆಬಿಫ್ಲೂ ಆದ್ರೂ ಮೆಡಿಸಿನ್ಸ್ ವೈರಸ್ ರಿಲೇಟೆಡ್ ಆಗಿ ಅದರನ್ನು ಒಳ್ಳೆ ಪಾಸಿಟಿವ್ ಆ್ಯಕ್ಷನ್ ನೆಕ್ಸ್ಟ್ ಶಾರ್ಟ್ ಟರ್ಮಲ್ಲಿ ಕಾಣಿಸೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ವೈರಸ್ ರಿಲೇಟೆಡ್ ಆಗಿ ನೋಡಿದಾಗ ಗ್ಲೆನ್ಮಾರ್ಕು, ಸಿಪ್ಲಾ ಇವನು ತುಂಬ ಜಾಸ್ತಿ ಫೋಕಸ್ ಮಾಡಬಹುದು. ಇವತ್ತು IT ಸ್ಟಾಕ್ಸು ಮಾರ್ಕೆಟ್ನ ಲಿಫ್ಟ್ ಮಾಡಿದ್ರೆ ರಿಲಯನ್ಸ್ ಇಂಡಸ್ಟ್ರಿ ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್ನ ಡೌನ್ ಸೈಡ್ಗೆ ಡ್ರ್ಯಾಗ್ ಮಾಡಿವೆ. ನೆಕ್ಸ್ಟ್ RBL ಬ್ಯಾಂಕ್ ರಿಲೇಟೆಡ್ ಆಗಿ ಇರೋ ಇಂಪಾರ್ಟೆಂಟ್ ಡೇಟಾನ ಮಾತಾಡ್ಕೊಳ್ಳೋಣ. ಇವತ್ತು ಓಪನಿಂಗಿಂದಾನು ಸ್ಟಾಕಲ್ಲಿ ಒಂದು ಸಿವಿಯರ್ ಸೆಲ್ ಆಫ್ ಅಂತೂ ಫಸ್ಟ್ 1 ಅವರಲ್ಲೇ ಕಾಣಿಸಿದೆ. ಸ್ಟಾಕ್ ಮೋರ್ ದನ್ 10% ಇಂಟ್ರಾಡೇ ಸೆಷನಲ್ಲಿ ಫಾಲ್ ಆಗಿ ಓವರ್ ಆಗಿ 9% ಹತ್ರ ಕ್ಲೋಸ್ ಆಗಿದೆ ನೆಗೆಟಿವ್ನಲ್ಲಿ. ಇದೇನು ರೀಸೆಂಟ್ ಆಗಿ ಅಲ್ಲೋ ನಮಗೆ ನೆಗೆಟಿವ್ ಅಪ್ಡೇಟ್ ಬಂದಿದೆ. ಅದರ ರಿಲೇಟೆಡ್ ಆಗಿ ಬ್ಯಾಂಕ್ ಯಾವ ಥರ ಟೆನ್ಷನ್ ಬೀಳಬೇಕಂತ ನೀಡಿಲ್ಲ, ಬ್ಯಾಂಕ್ ಸರಿಯಾಗಿದೆ ಅಂತ ಅಪ್ಡೇಟ್ ಮಾಡಿದೆ. ಈವನ್ RBI ಅವರು ಕ್ಲಾರಿಟಿ ಕೊಟ್ಟಿದ್ದಾರಲ್ವಾ, RBI ಬ್ಯಾಂಕ್ ಯಾವ ಥರ ಇಶ್ಯೂನೂ ಇಲ್ಲ ಅಂತ ಹೇಳಿದ್ದಾರೆ. ಒಂದು ನ್ಯೂಸ್ ಆರ್ಟಿಕಲ್ ಮಾರ್ಕೆಟಲ್ಲಿ ಸರ್ಕ್ಯುಲೇಟ್ ಆಗಿದೆ. RBL ಬ್ಯಾಂಕ್ನವರು 2018ನಲ್ಲಿ ಬ್ಯಾಂಕ್ಸಲ್ಲಿ ಸ್ವಲ್ಪ ಜನಕ್ಕೆ ಲೋನ್ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. 300 crores ನಿಯರ್ಲಿ ಒಬ್ಬರಿಗೆ ಲೋನ್ ಕೊಟ್ಟಿದ್ದಾರೆ ಅಂತ. ಆ ಲೋನ್ ಕೊಟ್ಟಿರೋ 7 ಮಂತ್ಸಲ್ಲೇ ಅದು ನಮಗೆ ತಿರ್ಗಾ ರಿಟರ್ನ್ ಬರಲ್ಲ ಅಂತ ರೈಟ್ ಆಫ್ ಮಾಡಿದ್ದಾರೆ. ಮೀನ್ಸ್ ಒಂದು ಲೋನ್ ಕೊಟ್ಟು ವಿತಿನ್ 7 ಮಂತ್ಸಲ್ಲೇ ಲೋನ್ ನಮಗೆ ಬರಲ್ಲ ಅಂತ ರೈಟ್ ಆಫ್ ಮಾಡಿದ್ದಕ್ಕೆ RBI ಅವರು ಈ ಲೋನ್ ಯಾರು ಕೊಟ್ಟಿದ್ದೀರಾ, ಏನಕ್ಕೆ ರೈಟ್ ಆಫ್ ಮಾಡಿದಿರಾ ಅಂತ RBI ರಿಸ್ಕ್ ಮ್ಯಾನೇಜ್ಮೆಂಟ್ ಟೀಮ್ನ ಮಲ್ಟಿಪಲ್ ಟೈಮ್ಸ್ ಕನ್ಸಲ್ಟ್ ಆಗಿದ್ದಾರೆ ಅಂತ. ಬಟ್ ಅದಕ್ಕೆ ಅವರು ಒಂದು ಪ್ರಾಪರ್ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ 2021 ಡಿಸೆಂಬರ್ 25 ಅವರಿಗೆ CEO ವಿಶ್ವೇಶ್ವರ ಅಹಜಾ ಅವರು ರೆಸಿಗ್ನೇಷನ್ ಮಾಡಿದ್ರೆ ಮಾಡ್ದಂಗೆ, ಇಲ್ಲ ಅಂದ್ರೆ ಆ ಬೋರ್ಡ್ನ ಕಂಪ್ಲೀಟ್ ಆಗಿ RBI ಟೇಕ್ ಓವರ್ ಮಾಡುತ್ತೆ ಅಂತ. ಲೈಕ್ ಎಸ್ ಬ್ಯಾಂಕು, ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಅಲ್ಲಿ ಮಾಡಿರೋ ತರ RBI ಅವರು ಕಂಡೀಷನ್ ಇಟ್ರೇನೆ ವಿಶ್ವೇಶ್ವರ ಅಹಜಾ ಅವರು ಅವ್ರ ಪ್ಲೇಸ್ ಇಂದ ಆಚೆ ಬಂದಿದ್ದಾರೆ ಅಂತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನ್ಯೂಸ್ ಡೇಟಾ ಅಂತೂ ಫ್ಲೋ ಆಗಿದೆ. ಇದರ ರಿಲೇಟೆಡ್ ಆಗಿ RBI ಅವರಾದ್ರು, RBL ಬ್ಯಾಂಕ್ ಅವರಾದ್ರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ RBL ಬ್ಯಾಂಕ್ ಅವರಾದ್ರು ಯಾವ ಥರ ಕ್ಲಾರಿಟಿನೂ ಕೊಟ್ಟಿಲ್ಲ. ಸೊ ಅಂಡ್ ಈ ಸ್ಪೆಕ್ಯುಲೇಷನ್ ಮೇಲೆ ರೆಸ್ಪಾಂಡ್ ಆಗಲ್ಲ ಅಂತಲೂ ಹೇಳಿದ್ದಾರೆ.
ಇಲ್ಲಿ ಬರೋ ಕ್ವಶನ್ ಎಲ್ಲಾನು ಫರ್ದರ್ ಆಗಿ ಬ್ಯಾಂಕ್ ರಿಲೇಟೆಡ್ ಯಾವ್ದಾದ್ರು ಅನ್ಸರ್ಟನಿಟಿ ಇದೆಯಾ, ಇಲ್ಲ NPS ಪ್ರೀವಿಯಸ್ ಆಗಿ ಮಲ್ಟಿಪಲ್ ಬ್ಯಾಂಕ್ಸ್ ನಲ್ಲೂ ಕಾಣಿಸಿರೋ ತರ ಸಡನ್ ಆಗಿ ಬೆಳೆಯತ್ತಾ ಒಂದು ಕ್ವಶನ್ ಮಾರ್ಕ್ ಅಂತ ಇರುತ್ತೆ. ಅದೇನು ಇಲ್ಲ ಅಂತ ನೆಕ್ಸ್ಟ್ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇವರು ಪ್ರೂವ್ ಮಾಡ್ಕೊಂಡ್ರೇನೆ ಓಕೆ. ಬಟ್ ಆ ಥರ ಪ್ರೂವ್ ಮಾಡ್ಕೊಂಡಿಲ್ಲ ಅಂದರೆ ಪ್ರೈಸ್ ಈ ಲೆವೆಲ್ಸ್ ಇಂದಾನೆ ಇನ್ನು ಸ್ವಲ್ಪ ಫಾಲ್ ಆಗ್ತಾ ಲೋಯರ್ ಲೆವೆಲ್ಸ್ ಅಲ್ಲೇ ಸೆಟ್ಲ್ ಆಗೋಗುತ್ತೆ. ನಮ್ಗೇನಾದ್ರೂ ಒಂದು ಸ್ಟಾಕಲ್ಲಿ ಒಂದು ಕ್ಲಾರಿಟಿ ಇಲ್ಲ ಅಂದರೆ ಆ ಥರ ಸ್ಟಾಕ್ಸ್ನ ಟಚ್ ಮಾಡದೆ ಇರೋದೇ ಒಳ್ಳೇದು. ಬೆಟರ್ ಮಾರ್ಕೆಟಲ್ಲಿ ನಮ್ಗೆ ತುಂಬ ಇನ್ನೂ ಸ್ಟಾಕ್ಸ್ ಇದೆ, ಪರ್ಟಿಕ್ಯುಲರ್ಲಿ ಬೀಳಿರೋ ಸ್ಟಾಕ್ಸ್ ಮೇಲೆ ಫೋಕಸ್ ಮಾಡಬೇಕು ನೀಡಿಲ್ಲ ಅಂತ ನನ್ನ ಅಭಿಪ್ರಾಯ. ನೆಕ್ಸ್ಟು ಟೆಕ್ಸ್ಟೈಲ್ಸ್ ಅಂಡ್ ಫುಟ್ವೇರ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಮಗೆ ಗೊತ್ತಿರೋದೇ ಪ್ರೀವಿಯಸ್ GST ಕೌನ್ಸಿಲ್ ಮೀಟಿಂಗ್ ನಲ್ಲಿ ಟೆಕ್ಸ್ಟೈಲ್ಸ್ ರಿಲೇಟೆಡ್ ಆಗಿ 5-12% ಬಿಲೋ 1000 ಇರೋ ಫುಟ್ವೇರ್ಸ್ ಮೇಲೆ 5-12% GST ಜಾಸ್ತಿ ಮಾಡಿರೋ ತರ ಪ್ರಪೋಸಲ್ ಬಂದಿದೆ ಅಂತ ಹೇಳಿದ್ರು. ಆ ಪ್ರಪೋಸಲ್ ಬಂದ ಮೇಲೆ ಟೆಕ್ಸ್ಟೈಲ್ ಅವರು ಅಂಡ್ ಇವನ್ ಫುಟ್ವೇರ್ ಕಂಪನೀಸ್ ಗವರ್ಮೆಂಟ್ ಕನ್ಸಲ್ಟ್ ಆಗಿವೆ ಅಂತ ಅವ್ರ ಕನ್ಸರ್ನ್ ಕೇಳಿದ ಮೇಲೆ ಪ್ರೀವಿಯಸ್ ಆಗಿ ಮಾಡಿರೋ ಪ್ರಪೋಸಲ್ ನ ತಿರ್ಗಾ ಡಿಸ್ಕಷನ್ ನಲ್ಲಿ ತಗೊಂಡು ಮಾಡಬೇಕಾ ಇಲ್ಲ ಅನ್ನೋದು ಡಿಸಿಷನ್, ಫೈನಲ್ ಡಿಸಿಷನ್ GST ಕೌನ್ಸಿಲ್ ನಾಳೆ ತಗೊಳ್ಳೋ ತರ ಒಂದು ಅಪ್ಡೇಟ್ ಕಾಣಿಸ್ತಾ ಇದೆ. ರೀಸೆಂಟ್ ಡೇಸ್ ಅಲ್ಲಿ ನಾವು ಗಮನಿಸ್ತಾನೆ ಇದ್ದೀವಿ, ಟೆಕ್ಸ್ಟೈಲ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ರ್ಯಾಲಿ ಕಾಣಿಸ್ತಾ ಇದೆ. ನನ್ನ ಪರ್ಸನಲ್ ವ್ಯೂ ಟೆಕ್ಸ್ಟೈಲ್ ಸ್ಪೇಸ್ ನಲ್ಲಿ ಜಾಸ್ತಿ ಮಾತಾಡ್ಕೊಳ್ಳೋ ನೇಮ್ ಅಂದ್ರೆ ನಿತಿನ್ ಸ್ಪಿನ್ನರ್ಸ್, ನೆಕ್ಸ್ಟ್ KPR ಮಿಲ್ಸ್. ಒಂದು ವೇಳೆ ಟೆಕ್ಸ್ಟೈಲ್ ಸ್ಟಾಕ್ಸ್ ನಲ್ಲಿ ನೀವು ಸ್ಟಡಿ ಮಾಡ್ಕೋಬೇಕಂದ್ರೆ ಈವನ್ ಸ್ಟಿಲ್ ಈ ಪ್ರೈಸ್ ನಲ್ಲೂ KPR ಮಿಲ್ಸ್ ನ ನಿತಿನ್ ಸ್ಪಿನ್ನರ್ಸ್ ನ ಸ್ಟಡಿ ಮಾಡಬಹುದು. ನಿತಿನ್ ಸ್ಪಿನ್ನರ್ಸ್ ರಿಲೇಟೆಡ್ ಆಗಿ ಇನ್ನೊಂದು ಅಪ್ಡೇಟ್ ಇದೆ. ಇವರು 950 crores ಇಟ್ಟು ಎಕ್ಸಿಸ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿನ ಎಕ್ಸ್ಪ್ಯಾಂಡ್ ಮಾಡೋ ತರ ಹೇಳ್ತಿದ್ದಾರೆ. ಇವರ ರೀಸೆಂಟ್ ರಿಸಲ್ಟ್ಸ್ ಗಮನಿಸಿದ್ರೆ ಅದು ಬೆಟರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಆಗಿದೆ. ರೀಸೆಂಟ್ ಕ್ವಾರ್ಟರ್ ರಿಸಲ್ಟ್ಸ್ ಅಲ್ಲೂ ಗ್ಲೋಬಲ್ ಸರ್ಟೈನ್ ಚೇಂಜಸ್ ಕಾರಣವಾಗಿ ಟೆಕ್ಸ್ಟೈಲ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ರಿಸ್ಕ್ ರಿವಾರ್ಡ್ ಟೆಕ್ಸ್ಟೈಲ್ ಸ್ಪೇಸ್ ಅಲ್ಲಿ ಸ್ವಲ್ಪ ಫೇವರಬಲ್ ಆಗಿದೆ. ಇದೆಲ್ಲ ಇಲ್ಲ ಅಂತೂ ನಿಮ್ಗೆ ಯಾವ್ದಾದ್ರು ಬೇರೆ ಟೆಕ್ಸ್ಟೈಲ್ ಸ್ಟಾಕ್ಸ್ ಫೇವರಬಲ್ ಆಗಿ ಕಾಣಿಸಿದ್ರೆ ಅದನ್ನು ನೀವು ಸ್ಟಡಿ ಮಾಡಬಹುದು. ಸೊ ಟೆಕ್ಸ್ಟೈಲ್ ಸ್ಪೇಸ್ ಅಲ್ಲಿ ನಿತಿನ್ ಸ್ಪಿನ್ನರ್ಸ್ ಅಂಡ್ KPR ಮಿಲ್ಸ್ ನ ನಾನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಒಂದು ವೇಳೆ 2 ಸ್ಟಾಕ್ಸ್ ನಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ಅಂದ್ರೆ KPR ಮಿಲ್ಸ್ ನ ಸೆಲೆಕ್ಟ್ ಮಾಡ್ತೀನಿ ನಾನು. ನೆಕ್ಸ್ಟ್ BPCL ಬಗ್ಗೆ ಮಾತಾಡ್ಕೊಳ್ಳೋಣ. BPCL ನಲ್ಲಿ LIC ಅವರಿಗೆ ಪ್ರೀವಿಯಸ್ ಆಗಿನೇ 5% ಶೇರ್ ಹೋಲ್ಡ್ ಇದೆ. ಆದ್ರೆ 5% ಶೇರ್ ಹೋಲ್ಡ್ ನ ಇನ್ನೊಂದು 2% ಶೇರ್ ಹೋಲ್ಡ್ ಆಡ್ ಮಾಡ್ತಾ ರೀಸೆಂಟ್ ಕ್ವಾರ್ಟರ್ಸ್ ನಲ್ಲಿ 4.38 crores ನಿಯರ್ಲಿ LIC ಅವರು BPCL ನಲ್ಲಿ ತಗೊಂಡಿರೋ ತರ ಅಪ್ಡೇಟ್ ಕಾಣಿಸ್ತಾ ಇದೆ. ನೆಕ್ಸ್ಟ್ IRB ಇನ್ಫ್ರಾ ಬಗ್ಗೆ ಮಾತಾಡ್ಕೊಳ್ಳೋಣ. ಪ್ರೀವಿಯಸ್ ಆಗಿನೂ ಫಂಡ್ ರೈಸಿಂಗ್ ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡಿದ್ದಾರೆ. ಫಂಡ್ಸ್ ರೈಸ್ ಮಾಡ್ತಾ ಇದೀವಿ ಅಂತ ನಿಯರ್ಲಿ 5300 crores ಅಂತ. ಆ ಫಂಡ್ ರೈಸಿಂಗ್ ಕಂಪ್ಲೀಟ್ ಆಗಿದೆ ಅಂತ ಪ್ರೆಸೆಂಟ್ ಅಪ್ಡೇಟ್ ಮಾಡ್ತಿದ್ದಾರೆ. IRB ಇನ್ಫ್ರಾ ಶೇರ್ನ 211.80 ಪೈಸಾಗೆ ಪರ್ ಶೇರ್ನಲ್ಲಿ ಈಕ್ವಿಟಿಯನ್ನು ಇಶ್ಯೂ ಮಾಡಿ ಫಂಡ್ ರೈಸ್ ಮಾಡೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಈ ಫಂಡ್ ರೈಸ್ ಆದಮೇಲೆ ಪ್ರಮೋಟರ್ ಹೋಲ್ಡಿಂಗ್ ಪ್ರೀವಿಯಸ್ ಆಗಿದ್ದ 58.5% ಇಂದ 34%ಗೆ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ 2 ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ರಾಣೆ ಹೋಲ್ಡಿಂಗ್ಸ್ ಅದರ ಜೊತೆಗೆ ರಾಣೆ ಲಿಮಿಟೆಡ್. ಈ 2 ಸ್ಟಾಕ್ಸ್ ನೀವು ಗಮನಿಸಿದ್ರೆ ಓಪನಿಂಗ್ ಇಂದಾನೆ ಒಳ್ಳೆ ಗೈನ್ ಆಗಿವೆ, ಈವನ್ ಕ್ಲೋಸಿಂಗ್ ಅಲ್ಲೂ ಸ್ಟ್ರಾಂಗ್ ಆಗೇ ಇವೆ. ಇದಕ್ಕೆ ಇಂಪಾರ್ಟೆಂಟ್ ರೀಸನ್ ಈ ರಾಣೆ ಅವ್ರಿಗಂದ್ರೆ ಮುಂಚೆನೆ ನಾವು ಮಾತಾಡ್ಕೋಬೇಕಾಗಿರೋದು ಗ್ಲೋಬಲ್ ಕಂಪನಿ ZF ಅವ್ರ ಬಗ್ಗೆ. ಇವರು ಗ್ಲೋಬಲ್ ಟೆಕ್ನಾಲಜಿ ಕಂಪನಿ. ಇವರು ರಿಲೇಟೆಡ್ ಆಗಿ ಮೋಸ್ಟ್ ಆಫ್ ದ ಸರ್ವಿಸಸ್ ಎಲ್ಲಾನು ಪ್ಯಾಸೆಂಜರ್ ಕಾರ್ಸು, ಕಮರ್ಷಿಯಲ್ ವೆಹಿಕಲ್ಸ್ ಅಂಡ್ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ರಿಲೇಟೆಡ್ ಆಗಿರುತ್ತೆ. IT ರಿಲೇಟೆಡ್ ಆಗಿ ಸರ್ವಿಸಸ್ ಇವರು ರಾಣೆ ಗ್ರೂಪ್ ಅವರು ಇಬ್ಬರು ಕಳಿಸಿ ರಾಣೆ TRW ಸ್ಟೀರಿಂಗ್ ಸಿಸ್ಟಮ್ನ ಇಂಡಿಯಾನಲ್ಲಿ ಒಂದು ಕಂಪನಿನ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ 50% ಶೇರ್ ರಾಣೆ ಗ್ರೂಪ್ ಅವ್ರಿಗಿದೆ ಅಂಡ್ ಇನ್ನೊಂದು 50% ಶೇರು ZF ಗ್ರೂಪ್ ಅವ್ರಿಗೆ ಇದೆ. ಆದರೆ ಪ್ರೆಸೆಂಟ್ ZF ಗ್ರೂಪ್ ಅವರು ರಾಣೆ ಹೋಲ್ಡಿಂಗ್ಸ್ ಇಂದ 1% ಶೇರ್ನ ತಗೊಂಡು 50-50 ಇಂದ 51%ಗೆ ZF ಗ್ರೂಪ್ ಅವ್ರಿಗೆ, 49% ರಾಣೆ ಗ್ರೂಪ್ ಅವ್ರಿಗೆ. ಮೀನ್ಸ್ ಓವರ್ ಆಲ್ ಆಗಿ ಈಗ ಕಂಪನಿನ ಕಂಟ್ರೋಲಿಂಗ್ ಸ್ಟೇಕ್ ZF ಅವರು ತಗೊಂಡಿರೋ ತರ ಇವರಿಬ್ಬರು ಸೇರಿ ಕಂಬೈನ್ ಆಗಿ ಫಾರ್ಮ್ ಮಾಡಿರೋ ಜಾಯಿಂಟ್ ವೆಂಚರ್ ನಲ್ಲಿ ಇವರು ಫರ್ದರ್ ಡೆವಲಪ್ಮೆಂಟ್ ಮಾಡ್ತಿದ್ರೆ 49% ಆಗಿ ರಾಣೆ ಗ್ರೂಪ್ ಅವರು ಹೋಲ್ಡ್ ಮಾಡ್ತಿದ್ದಾರೆ. ಅದರಿಂದ ಇವತ್ತು ರಾಣೆ ಗ್ರೂಪ್ ಸಂಬಂಧಿಸಿರುವ ಸ್ಟಾಕ್ ನಲ್ಲಿ ರ್ಯಾಲಿ ಅಂತೂ ನಮಗೆ ಕಾಣಿಸಿದೆ. ನೆಕ್ಸ್ಟ್ BSE ಬಗ್ಗೆ ಮಾತಾಡ್ಕೊಳ್ಳೋಣ. ಇನ್ವೆಸ್ಕೋ ಅವರು BSE ರಿಲೇಟೆಡ್ ಆಗಿ ಸೆಲ್ ರೇಟಿಂಗ್ ಕೊಡ್ತಾ ಪ್ರೆಸೆಂಟ್ ಇರೋ ಪ್ರೈಸ್ ಇಂದ ಇವರು ನಿಯರ್ ಟು 10% ವರೆಗೂ ಡೌನ್ ಸೈಡ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ 17,020 ರೂಪೀಸ್ಗೆ ಸ್ಟಾಕ್ ಫಾಲ್ ಆಗೋದಕ್ಕೆ ಪಾಸಿಬಿಲಿಟಿ ಇರುತ್ತಂತ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. BSE ಇಲ್ಲಿಂದ ಸೆಲ್ ರೇಟಿಂಗ್ ಕೊಡೋದಕ್ಕೆ ಮೇನ್ ರೀಸನ್ ಇವರ ವ್ಯಾಲ್ಯೂಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಬೇರೆ ಗ್ಲೋಬಲ್ ಎಕ್ಸ್ಚೇಂಜ್ ಜೊತೆ ಕಂಪೇರ್ ಮಾಡಿದ್ರೆ ನಿಯರ್ಲಿ ಗ್ಲೋಬಲ್ ಎಕ್ಸ್ಚೇಂಜ್ ಅಲ್ಲಿ 24 times PE ಮಲ್ಟಿಪಲ್ ಟೈಮ್ ಟ್ರೇಡ್ ಆಗ್ತಿದ್ರೆ, ವೆರಾಸ್ BSE FY23 ಎರ್ನಿಂಗ್ಸ್ ಎಸ್ಟಿಮೇಟ್ ಮಾಡಿದ್ರೆ 45 times ನಿಯರ್ಲಿ ಮಲ್ಟಿಪಲ್ಸ್ ಇಂದ ಟ್ರೇಡ್ ಆಗ್ತಿದೆ ಅಂತ. ಸೊ ಯೂಶುವಲ್ ಆಗಿ ಸ್ಟಾಕ್ ಎಕ್ಸ್ಚೇಂಜಸ್ ಒಂದು ಎರ್ನಿಂಗ್ಸ್ ಸೈಕ್ಲಿಕಲ್ ನೇಚರಲ್ಲಿ ಇರುತ್ತೆ ಅಂತ. ಸೊ ಎರ್ನಿಂಗ್ಸ್ ಪೀಕ್ ಆಗ್ತಿದೆ ಮೀನ್ಸ್ ಇನ್ನೂ ಬೆಳೆಯೋದಕ್ಕೆ ಪಾಸಿಬಿಲಿಟಿ ಕಮ್ಮಿ ಇರೋದ್ರಿಂದ, ಬಟ್ ನೋ ಅದರ್ ಸೈಡ್ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಕಾರಣವಾಗಿ ಇಲ್ಲಿಂದ ಇವರು ಸ್ಟಾಕ್ ರಿಲೇಟೆಡ್ ಆಗಿ ಸೆಲ್ ರೇಟಿಂಗ್ ಕೊಡೋ ಥರ ಇನ್ವೆಸ್ಕೋ ಅವರು ಆದರೆ BSE ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ IPOs ಮಾರ್ಕೆಟಲ್ಲಿ ತುಂಬ ಲಿಸ್ಟ್ ಆಗ್ತದೆ, ಆದರೆ ಸ್ವಲ್ಪ IPOs ಮಾತ್ರನೇ ಲಿಸ್ಟಿಂಗ್ ಡೇ ಅಲ್ಲಿ ಒಳ್ಳೆ ಗೇನ್ಸ್ ಕೊಟ್ಟು ಅಲ್ಲಿಂದನೂ ರ್ಯಾಲಿ ಆಗ್ತಾ ಮಲ್ಟಿಪಲ್ ಗ್ರೋತ್ ಡೆಲಿವರಿ ಮಾಡಿವೆ. ಆ ಥರ ಡೆಲಿವರಿ ಮಾಡಿರೋ 15 ಮಲ್ಟಿ ಬ್ಯಾಗ್ IPO ಸ್ಟಾಕ್ಸ್ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ IPO ನೇಮ್ಸ್ ಪ್ರೈಸು, ಅವು ಮಾರ್ಕೆಟ್ ಅಲ್ಲಿ ಬಂದಿರೋ ಡೇಟು, ಸೊ IPO ನೇಮ್ಸು ಅದು ಯಾವ ಪ್ರೈಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬಂದಿದೆ, ಲಾಸ್ಟ್ ಪ್ರೆಸೆಂಟ್ ಟ್ರೇಡ್ ಆಗ್ತಿರೋ ಪ್ರೈಸ್ ಏನಂತ, ಪ್ರೆಸೆಂಟ್ ರಿಟರ್ನ್ ಕೊಟ್ಟು IPO ಸೈಜ್ ಎಷ್ಟು, ಇದೆಲ್ಲ ಡೇಟಾ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇದರಲ್ಲಿ ಹೈಯೆಸ್ಟ್ ರಿಟರ್ನ್ಸ್ ಕೊಟ್ಟಿರೋದು ನ್ಯೂರೆಕಾ ಅವರು, ಅದಾದ್ಮೇಲೆ ಪರಾಸ್ ಡಿಫೆನ್ಸ್ ರೀಸೆಂಟ್ ಆಗಿ ಲಿಸ್ಟ್ ಆಗಿದೆ, ಎಂಟಾರ್ ಟೆಕ್ನಾಲಜಿ, ಲಕ್ಷ್ಮಿ ಆರ್ಗಾನಿಕ್ಸ್, ಈಸಿ ಟ್ರಿಪ್ ಪ್ಲಾನರ್ಸ್, ಲ್ಯಾಟೆಂಟ್ ವ್ಯೂ ಅನಾಲಿಟಿಕ್ಸ್, ಕ್ಲೀನ್ ಸೈನ್ಸ್ ಟೆಕ್ನಾಲಜಿ, ಬಾರ್ಬಿಕ್ ಇನೋವೇಷನ್, ಮೈಕ್ರೋಟೆಕ್ ಡೆವಲಪರ್ಸ್, ಸ್ಟೌಕ್ರಾಫ್ಟ್, ಸಿಗಾಚಿ, ಸೋನಾ BLW ಪ್ರೆಸೆನ್ಸ್, ತತ್ವಚಿಂತನ ಫಾರ್ಮಾ,
ನಜಾರಾ ಟೆಕ್ನಾಲಜಿ, ಜಿಆರ್ ಇನ್ಫ್ರಾ ಪ್ರಾಜೆಕ್ಟ್ ಇವೆಲ್ಲ ರಿಲೇಟೆಡ್ ಆಗಿ ಲಿಸ್ಟ್ ಆಗಿರೋ ಡೇ ಅಂಡ್ ಈವನ್ ಲಿಸ್ಟ್ ಆದ್ಮೇಲೆ ಬೆಟರ್ ಗೈನ್ಸ್ ನಮಗೆ IPO ಅಲ್ಲಿ ಕಾಣಿಸಿದೆ. ನೆಕ್ಸ್ಟ್ ಬಜಾಜ್ ಫೈನಾನ್ಸ್ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಆನ್ಲೈನ್ ಯೂಸ್ಡ್ ಕಾರ್ ಪ್ಲಾಟ್ಫಾರ್ಮ್ ಆಗಿರುವ Cars24 ಅವರು ಬಜಾಜ್ ಫೈನಾನ್ಸ್ ಜೊತೆ ಪಾರ್ಟ್ನರ್ಶಿಪ್ ಅನೌನ್ಸ್ ಆಗಿರೋ ತರ ಈ ಪಾರ್ಟ್ನರ್ಶಿಪ್ ನಲ್ಲಿ ಭಾಗವಾಗಿ ಕಸ್ಟಮರ್ಸ್ ಯಾರಾದ್ರೆ ಪ್ರೀ ಓನ್ಡ್ ಕಾರ್ಸ್ ನ Cars24 ಪ್ಲಾಟ್ಫಾರ್ಮ್ ಇಂದ ತಗೊಂತಾರೋ ಆ ಕಾರ್ಸ್ ಗೆ ಬಜಾಜ್ ಫೈನಾನ್ಸ್ ಅವರು ಫೈನಾನ್ಸ್ ಮಾಡೋ ತರ PTA ಇಂದ ಒಂದು ಅಪ್ಡೇಟ್ ಬಂದಿದೆ ಅಂತ ರೆಡ್ ಬಾಕ್ಸ್ ಅವರು ಟ್ವೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಇವತ್ತು ಮಾರ್ನಿಂಗ್ ಮಾರುತಿ ಸುಜುಕಿ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಮಾರುತಿ ಸುಜುಕಿ ಅವರು ಫ್ಲೆಕ್ಸ್ ಫ್ಯೂಯಲ್ ಇಂಜನ್ ಮೇಲೆ ಒಂದು ವರ್ಕ್ ಸ್ಟಾರ್ಟ್ ಮಾಡಿರೋ ತರ ಅಂಡ್ ಶಾರ್ಟ್ಲಿ ಪ್ರೋಟೋಟೈಪ್ ವೆಹಿಕಲ್ ನ ಡೆವಲಪ್ ಮಾಡೋ ತರ ವೆಂಡರ್ಸ್ ಗೆ ಇನ್ಫಾರ್ಮ್ ಮಾಡಿದ್ದಾರೆ ಅಂತ. ಈ ಫ್ಲೆಕ್ಸಿ ಫ್ಯೂಯಲ್ ಇಂಜನ್ ನ ಇವರು ಸ್ಮಾಲ್ ಕಾರ್ ಸೆಗ್ಮೆಂಟ್ ಅಲ್ಲಿ ಯಾವ್ದಿದೆಯೋ ಅದರಲ್ಲಿ ಫಿಟ್ ಮಾಡೋದಕ್ಕೆ ಪ್ರಯತ್ನ ಮಾಡೋ ತರ ನೆಕ್ಸ್ಟ್ ಇಯರ್ ಗೆಲ್ಲಾನು ಈ ಫ್ಲೆಕ್ಸಿ ಕಾರ್ ವೆಹಿಕಲ್ಸ್ ನ ಟೆಸ್ಟ್ ಮಾಡಿ ಲಾಂಚ್ ಮಾಡೋದಕ್ಕೆ ನೋಡೋ ತರ. ಸೊ ಇನಿಷಿಯಲಿ ಫ್ಲೆಕ್ಸ್ ಫ್ಯೂಯಲ್ ವರ್ಷನ್ ವೆಹಿಕಲ್ಸ್ ಯಾವುದಿದೆಯೋ ಅದನ್ನು ಒಂದು ಮಾಡೆಲ್ ಮಾರ್ಕೆಟಲ್ಲಿ ಲಾಂಚ್ ಮಾಡಿ ಟೆಸ್ಟ್ ಮಾಡೋ ಥರ ಅಂಡ್ ಆ ಫ್ಲೆಕ್ಸಿ ಫ್ಯೂಯಲ್ PLI ಸ್ಕೀಮ್ ಯಾವುದಿದೆಯೋ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕಂಪನಿ ಯೋಚನೆ ಮಾಡೋ ಥರ ಅಂಡ್ ಹೈಯರ್ ಬ್ಲ್ಯಾಂಡ್ ಫ್ಯೂಯಲ್ ಅವೈಲಬಿಲಿಟಿಗೆ ಬಂದಮೇಲೆ ಈ ಫ್ಲೆಕ್ಸಿ ಫ್ಯೂಯಲ್ ವೆಹಿಕಲ್ ಮಾಸ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರುತ್ತೆ ಅಂತ ಪ್ರೀವಿಯಸ್ ಆಗಾನು ಡಿಸ್ಕಸ್ ಮಾಡ್ಕೊಂಡಿದ್ವಲ್ಲ ನಾವು. ನಿತಿನ್ ಗಡ್ಕರಿ ಅವರು ಫ್ಲೆಕ್ಸಿ ಫ್ಯೂಯಲ್ ವೆಹಿಕಲ್ ನ ನೆಕ್ಸ್ಟ್ 6 months ನಲ್ಲಿ ಲಾಂಚ್ ಮಾಡ್ತಾ ಇದೀವಿ ಅಂತ ಕಾರ್ ಮೇಕರ್ಸ್ ಗೆ ಅಡ್ವೈಸ್ ಮಾಡಿರೋ ತರ ನಾವು ನೋಡಿದೀವಿ. ಒಂದ್ ವೇಳೆ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ನ ಡಿಮ್ಯಾಂಡ್ ಅಂತೂ ಜಾಸ್ತಿ ಆದ್ರೆ ಆಟೋ ಕಂಪನೀಸ್ ಜೊತೆಗೇನೆ ಇಥನಾಲ್ ರಿಲೇಟೆಡ್ ಕಂಪನೀಸ್ ಯಾವ್ಯಾವ್ದು ಇದೆಯಲ್ಲ ಲೈಕ್ ಬ್ರಾಸ್ ಇಂಡಸ್ಟ್ರೀಸ್ ಆದ್ರೂ ಶುಗರ್ ಸ್ಟಾಕ್ಸ್ ಆದ್ರೂ ಅದರ್ ಇಥನಾಲ್ ರಿಲೇಟೆಡ್ ಕಂಪನೀಸ್ ಯಾವ್ದೆಲ್ಲ ಇದೆಯೋ ಅದಕ್ಕೆಲ್ಲ ಪಾಸಿಟಿವ್ ಅಂತ ನಾವು ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ಕಲ್ಪತರು ಪವರ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವರು 15,016 crores ವರ್ತ್ ನ್ಯೂ ಆರ್ಡರ್ ನ ರಿಸೀವ್ ಮಾಡ್ಕೊಂಡಿರ್ತಾರೆ. ಈ ಆರ್ಡರ್ ನಾವು ನೋಡೋದಾದ್ರೆ ಪವರ್ ಟ್ರಾನ್ಸ್ಮಿಷನ್ ಬಿಸ್ನೆಸ್ ಅಲ್ಲಿ ಭಾಗವಾಗಿ ಇಂಡಿಯಾ, ಆಫ್ರಿಕಾ ಅಂಡ್ ಸೌತ್ ಅಮೆರಿಕಾ ಇಂದಾನು ಆರ್ಡರ್ ರಿಸೀವ್ ಮಾಡ್ಕೊಂಡಿರ್ತಾರೆ. ಇವರು ಇಂಟರ್ನ್ಯಾಷನಲ್ ಸಬ್ಸಿಡರಿ ಆಗಿರೋ ಯುರೋಪ್ ಅಲ್ಲೂ ನ್ಯೂ ಪವರ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ನ ವಿನ್ ಆಗಿರೋ ತರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಈ ಅಪ್ಡೇಟ್ ಇಂದ ಕಲ್ಪತರು ಪವರ್ ಟ್ರಾನ್ಸ್ಮಿಷನ್ ಸ್ಟಾಕ್ ನಲ್ಲಿ 4.85% ಬೆಳೆದಿದೆ. ನೆಕ್ಸ್ಟ್ ವೋಲ್ಟಾಸ್ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಶಾಂಘೈಗೆ ಸಂಬಂಧಿಸಿರುವ ಹೈಲಿ ಗ್ರೂಪ್ ಅವರು ವೋಲ್ಟಾಸ್ ಅವ್ರ ಜೊತೆಗೆ ಇಂಡಿಯಾನಲ್ಲಿ ಜಾಯಿಂಟ್ ವೆಂಚರ್ ನ ಸ್ಟಾರ್ಟ್ ಮಾಡೋಕೆ ನೋಡೋ ತರ ಅಂಡ್ ಈ ಜಾಯಿಂಟ್ ವೆಂಚರ್ ಅಲ್ಲಿ ಭಾಗವಾಗಿ ಏರ್ ಕಂಡೀಷನ್ ಕಂಪ್ರೆಸರ್ ನ ಮ್ಯಾನುಫ್ಯಾಕ್ಚರ್ ಮಾಡೋ ತರ ರೂಟಸ್ ಅವರಿಗೆ ಅಪ್ಡೇಟ್ ಮಾಡಿರೋ ತರ ರೆಡ್ ಬಾಕ್ಸ್ ಅವರು ಟ್ವೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಮೈಕ್ರೋ ಕ್ಯಾಪ್ ಫಾರ್ಮಾಟಿಕಲ್ ಕಂಪನಿ ಆಗಿರುವ ಪ್ರಿನಾಕ್ಸ್ ಲ್ಯಾಬ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ವಾರೆಂಟ್ ನ ಇಶ್ಯೂ ಮಾಡಿ ಫಂಡ್ಸ್ ರೈಸ್ ಮಾಡಿರೋ ತರ ಹೇಳಿರೋದ್ರಿಂದ ಫಂಡ್ ರೈಸಿಂಗ್ ನಲ್ಲಿ ಭಾಗವಾಗಿ ಕಂಪನಿ ರಿಲೇಟೆಡ್ ಆಗಿ ಗ್ರೋತ್ ಇರುತ್ತೆ ಅಂತ ಒಂದು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಇಂದ ಸ್ಟಾಕ್ ಇವತ್ತು ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಆಂಟಿಬಯೋಟಿಕ್ಸ್ ಗೆ ತಯಾರಿ ಮಾಡೋದಕ್ಕೆ ಸಿಪ್ರೋಫ್ಲಾಕ್ಸಿನ್ ಈ ತರ ತಯಾರಿಗೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ನ ಸಪ್ಲೈ ಮಾಡೋ ಕಿಮಿಯಾ ಬಯೋಸೈನ್ಸ್ ಅವರಿಗೆ ಬಾಂಗ್ಲಾದೇಶಿಂದ ರಾ ಮೆಟೀರಿಯಲ್ ಸಪ್ಲೈ ರಿಲೇಟೆಡ್ ಆಗಿ ಒಂದು ಆರ್ಡರ್ ಸಿಕ್ಕಿದೆ ಅಂತ ಹೇಳಿರೋದ್ರಿಂದ ಸ್ಟಾಕ್ ಇವತ್ತು 20% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಡೆಲ್ಟಾ ಕ್ರಾಪ್ ಬಗ್ಗೆ ಮಾತಾಡ್ಕೊಳ್ಳೋಣ. ಡೆಲ್ಟಾ ಕ್ರಾಪ್ ಅವರು ರಿಲೇಟೆಡ್ ಆಗಿ ಮೇಜರ್ ಬಿಸ್ನೆಸ್ ಕ್ಯಾಸಿನೋ ಗೇಮಿಂಗ್ ರಿಲೇಟೆಡ್ ಆಗಿರುತ್ತೆ. ಗೋವಾ ಗವರ್ಮೆಂಟ್ ಅವರು ತಗೊಂಡಿರೋ ಇಂಪಾರ್ಟೆಂಟ್ ಅಪ್ಡೇಟ್ ಇಂದ ಸ್ಟಾಕ್ ಇವತ್ತು 4% ವರೆಗೂ ಫಾಲ್ ಆಗಿದೆ. ಗೋವಾ ಗವರ್ಮೆಂಟ್ ರೂಲ್ ಪ್ರಕಾರ ಕ್ಯಾಸಿನೋ ಗೇಮಿಂಗ್ ಮೀನ್ಸ್ ಕೆಪಾಸಿಟಿ 50% ಲಿಮಿಟ್ ಮಾಡಿದೆ ಅಂತ ಹೇಳಿದ್ರಿಂದ ಕ್ಯಾಸಿನೋನೇ ಅಂತಲ್ಲ, ಸಿನಿಮಾ ಹಾಲ್ಸ್ ಆದ್ರು, ಆಡಿಟೋರಿಯಮ್ಸ್ ಆದ್ರು, ವಾಟರ್ ಪಾರ್ಕ್ಸ್, ಎಂಟರ್ಟೈನ್ಮೆಂಟ್ ಪಾರ್ಕ್ಸ್ ಒಂದು ಮ್ಯಾಕ್ಸಿಮಮ್ ಕೆಪಾಸಿಟಿ 50% ಕೆಪಾಸಿಟಿಯಿಂದಾನೇ ರನ್ ಮಾಡಬೇಕು ಅಂತ ರಿಸ್ಟ್ರಿಕ್ಷನ್ ಇಟ್ಟಿದ್ರಿಂದ ಸ್ಪೆಷಲಿ ಅಲ್ಲಿ ಆಕ್ಟಿವಿಟೀಸ್ ನ್ಯೂ ಇಯರ್ ಕ್ರಿಸ್ಮಸ್ ಪಾಯಿಂಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಅಲ್ಲಿ ಇಂಥ ಪೀಕ್ ಟೈಮ್ ನಲ್ಲಿ ಈ ತರ ರಿಸ್ಟ್ರಿಕ್ಷನ್ಸ್ ಇಂದ ಸ್ಟಾಕ್ ಅರ್ನಿಂಗ್ಸ್ ನ ಇಂಪ್ಯಾಕ್ಟ್ ಮಾಡತ್ತಂತ ರೀಸನ್ ಇಂದ ಇವತ್ತು ಸ್ಟಾಕ್ 4% ವರೆಗೂ ಫಾಲ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾತಾಡ್ಕೊಳ್ಳೋಣ. ನಿನ್ನೆ ಲೆವೆಲ್ಸ್ ನ ಕಂಟಿನ್ಯೂ ಮಾಡ್ತಾ ಇದೀನಿ. ನಿಫ್ಟಿ ಪರವಾಗಿ ನೋಡಿದ್ರೆ ಇವತ್ತು ನಿಫ್ಟಿ ಫಾಲ್ ಆವಾಗ ಹೋಗಿರೋ ಲೋ 17,146 ಈ ಲೆವೆಲ್ ವರೆಗೂ ಅಂತೂ ಫಾಲ್ ಆಗಿಲ್ಲ. ಈ ಲೆವೆಲ್ ಅಂದ್ರೆ ಅಬೋನೆ ಸಪೋರ್ಟ್ ತಗೊಂಡು 17,264 ವರೆಗೂ ಹೋಗಿದೆ. 17,260 ವರೆಗೂ ಹೋಗಿ ಅಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ವೆನ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಪ್ರೆಸೆಂಟ್ ಇರೋ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಇಂದ ಬಿಟ್ವೀನ್ ಅಲ್ಲಿ ಇರೋದ್ರಿಂದ ಈ ಲೆವೆಲ್ಸ್ನೇ ಫರ್ದರ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಫರ್ದರ್ ಆಗಿ ಗಮನಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಮಾತಾಡ್ಕೊಳ್ಳೋಣ. ರೀಸೆಂಟ್ ಡೇಸ್ ಅಲ್ಲಿ ನಾವು ಅನ್ಕೊಂತಾ ಇರೋದು 17,000 to 17,300 ಇನ್ ಬಿಟ್ವೀನ್ ಎಕ್ಸ್ಪೈರಿ ಇರತ್ತಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಬಟ್ ಯಾರಾದ್ರೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ನ ವೀಕ್ಲಿ ಆರ್ ನಿಯರ್ ವೀಕ್ ಇಲ್ಲ ಫರ್ದರ್ ವೀಕ್ ಅಲ್ಲಿ ಕಾಂಟ್ರಾಕ್ಟ್ಸ್ ಅಂಡ್ ಮಂತ್ಲಿ ಕಾಂಟ್ರಾಕ್ಟ್ಸ್ ನ ರೈಟ್ ಮಾಡ್ತಿದ್ದಾರಲ್ಲ, ಸೆಲ್ ಮಾಡ್ತಿದ್ದಾರೆ. ಡೌನ್ ಸೈಡ್ 16,800, ಟಾಪ್ ಸೈಡ್ 17,500 ಈ 700 ಪಾಯಿಂಟ್ಸ್ ಅಲ್ಲಿ ನಾವು ಗಮನಿಸಬಹುದು ಅನ್ಕೊಂತಾ ಇದೀವಿ. ಪ್ರೆಸೆಂಟ್ ಅಲ್ಲೂ ಸ್ಟಿಲ್ ಡೇಟಾ ಅಲ್ಲೇ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿಂದ ಟಾಪ್ ಸೈಡ್ಗೆ ಬರ್ತಿದ್ರೆ ಹ್ಯೂಜ್ ರೈಟಿಂಗ್ 17,500 ಹತ್ರ, ಡೌನ್ ಸೈಡ್ಗೆ ಹೋಗ್ತಿದ್ರೆ ಇಮಿಡಿಯೇಟ್ ಆಗಿ 17,000 ಹತ್ರ. ಆದರೆ ಸೇಫ್ ಸೈಡ್ ನೋಡ್ಬೇಕು ಅನ್ಕೊಂಡ್ರೆ 16,800. ಸೊ ವಿತ್ ರೆಸ್ಪೆಕ್ಟ್ ಟು ಚಾರ್ಟ್ ಅಂಡ್ ಆಪ್ಷನ್ ಚೈನ್ ಡೇಟಾ ನೋಡುವಾಗ 17,000 to 17,300 ಇಮಿಡಿಯೇಟ್ ಆಗಿ ಒಂದು ರೇಂಜ್ ಬೌಂಡ್ ಅಲ್ಲಂತೂ ಇರುತ್ತೆ. ಇಫ್ ಇನ್ ಕೇಸ್ ಆ ಝೋನ್ ಬ್ರೇಕ್ ಮಾಡಿ ಮಾರ್ಕೆಟ್ ಬ್ರೇಕ್ ಆಗಿ ಡೌನ್ ಸೈಡ್ ಅನ್ನು ಅಪ್ ಸೈಡ್ ಮೂವ್ ಆಗ್ತಿದ್ರೆ ಡೌನ್ ಸೈಡ್ 16,800 ಅಂಡ್ ಟಾಪ್ ಸೈಡ್ 17,500 ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಆಗಿ ಕಾಣಿಸ್ತಾ ಇದೆ. ಫೈನಲಿ ಇದು ಫ್ರೆಂಡ್ಸ್ ನಮ್ಮ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.